ಯಾಕಂದ್ರೆ ಮೋಸ ಮಾಡಕ್ ಮುಂದೆ ಬೆಳಿತಾನಂದ್ರೆ ಅವನ್ನ ಲಗ್ಗ ಮಾಡ್ರಾಕಾರ ಮುಂದೆ ಬೆಳಿತಾನಂದ್ರೆ ಮರ್ರ ಮಾಡಕ್ ತಯಾರದಾರ ಈಗ ರಾಜಕಾರಣ ಬದ್ಮಾಸ್ ಇದು ಆಟ ಹಾಕಿಬಿಟ್ಟಾರೆ. ಮುಸಲ್ಮಾನ್ ಹೊಡೆದು ಮುಸಲ್ಮಾನ್ ಅವ್ರು ರೇಪ್ ಮಾಡುದು, ಅವ್ರು ಹಿಂದೂಗಳು ಮಾತಾಡುದಿಲ್ಲ, ಹಿಂದೂ ಮುಸ್ಲಿಂ ಮಾಡುದಿಲ್ಲ. ಯಾರು ಮಾಡ್ಸಕ್ ಹಚ್ಚಾರ ರಾಜಕಾರಣದಾಗ ಯಾರು ಮಾಡ್ಸಕತ್ತ ವಿಷಯ ಬೇಕ ತನಿಖೆ ಅಗದಿ ಸದ್ಯ ಆಗ್ಬೇಕ್ರಿ. ನಾವೇನಿಲ್ಲ ಬಿಟ್ರೆ ಎಲ್ಲಾರು ಮಾಡುವಂತದ್ದು ಅವ್ರು ಮಾಡ್ರ, ಹತ್ಯೆ ಮಾಡುವಂತದ್ದು ಯಾಕೆ ಹೋಗ್ಬೇಕು? ಅದಕ್ಕೆ ಸಣ್ಣ ಹುಡುಗರ್ನ ಮುಸ್ಲಿಂ ಅವ್ರನ್ನ ಯಾಕೆ ತಗೊಳ್ಬೇಕ? ನೀವು ಜೀವನ ಮಾಡ್ಲಿಕ್ಕೆ ಕೊಡುದಿಲ್ಲ, ನಿನಗೆ ಬದುಕಲಿಕ್ಕೆ ಅವಕಾಶ ಕೊಡುದಿಲ್ಲ ಅಂತ ಈ ರೀತಿ ಒಂದು ಧಮಕಿಯನ್ನು ಕೊಟ್ಟು ಅವ್ರ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಅವರು ಕೊಲ್ಲುವ ಪ್ರಯತ್ನ ಮಾಡುದು ಅಂತಂದ್ರೆ ಒಂದು ನಾರ್ಮಲ್ ಆಗಿ ನಾವು ಬಾಳೋರ್ ನಾಗರಿಕರ ಪರಿಸ್ಥಿತಿ ಏನಾಗಬಹುದು? ಯಾರು ಕೊಟ್ಟಾರ್ರಿ? ಎಂತ MLA ಕೊಟ್ಟಾರ ನಮಗೆ? MLA ಇಲ್ರಿ, ಏನು ಇಲ್ಲವ, ಇವ್ ರೊಕ್ಕ ಕೊಟ್ಟಾನ್ರಿ. ಯಾವುದಾದ್ರೂ ರಾಜಕಾರಣಿ ಕುತಂತ್ರ ಇದೆಯೋ ಏನಿದೆಯೋ ಅನ್ನೋ ಬಗ್ಗೆ ಒಂದು ಸ್ಪಷ್ಟ ಪರಿಶೀಲನೆ ಆಗಬೇಕಂತ ಹೇಳಿ ಈ ಪ್ರತಿಭಟನೆ ಶಾಂತಿಯುತವಾಗಿ ನಡೆಯುತ್ತದೆ. ಉದ್ದೇಶ ಇಷ್ಟೇ, ನಮ್ಮ ಧಾರವಾಡ ಶಹರದಲ್ಲಿ ಇಂಥ ಮತ್ತೆ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ದಯಮಾಡಿ ನಿಮ್ಮೆಲ್ಲ ಸಮಾಜದವರು ಹೇಳ್ತಾ ಇದ್ದೇನೆ, ಕಲ್ಲಪ್ಪ ಇದ್ರು ನಮ್ಮವ, ಮಲ್ಲಪ್ಪ ಇದ್ರು ನಮ್ಮವ, ಅಬ್ದುಲ್ ಇದ್ರು ನಮ್ಮವ, ಬಶೀರ್ ಇದ್ರು ನಮ್ಮವ. ಇಸ್ಮೇಲ್ ತಮಡ್ಗಾರ್ ರಕ್ಷಣೆಗೆ ಆಗ್ರಹಿಸಿ ಒಗ್ಗೂಡಿದ ಜನಸಾಗರ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಜಾತ್ಯತೀತ ನಾಯಕ ಇಸ್ಮೇಲ್ ತಮಡ್ಗಾರ್ ಕೊಲೆ ಸಂಚು ಹಿಂದೆ ಯಾರ ಕೈವಾಡವಿದೆ? ಸರ್ಕಾರ ತನಿಖೆ ನಡೆಸುವಂತೆ ಆಗ್ರಹಿಸಿ ಧಾರವಾಡದ ಅಂಜುಮನ್ ಸಂಸ್ಥೆಯಲ್ಲಿ ಬೃಹತ್ ಜನರೊಂದಿಗೆ ಪೊಲೀಸ್ ಆಯುಕ್ತರಿಗೆ ಸರ್ವಧರ್ಮದ ಗುರುಗಳ ಸಮ್ಮುಖದಲ್ಲಿ ಮನವಿ ಪತ್ರ ಸಲ್ಲಿಸಿದರು. ಅಂಜುಮನ್ ಸಂಸ್ಥೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗುವುದು ಬೇಡ ಎಂದು ಪ್ರತಿಭಟನಾ ಮೆರವಣಿಗೆಯನ್ನ ಹಿಂಪಡೆದು ಸಂಸ್ಥೆಯಲ್ಲಿ ಮನವಿಯನ್ನು ಸಲ್ಲಿಸಿದರು. ಸರ್ವ ಜಾತಿ ಧರ್ಮದ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ, ಧಾರವಾಡ ಸಾಹಿತ್ಯ ಕವಿಗಳ ಶಾಂತಿಯ ಬೀಡು ಮತ್ತು ಶಿಕ್ಷಣದ ವಿದ್ಯಾಕಾಶಿಗೆ ಯಾವುದೇ ಕೆಟ್ಟ ಹೆಸರು ಬರದ ಹಾಗೆ ಸರ್ಕಾರ ಶಾಂತಿ ಕಾಪಾಡಬೇಕು ಎಂದು ಹೇಳಿದರು. ಮಾಜಿ ಸಚಿವ AM ಹಿಂಡಸ್ಕೇರಿರವರು ಮಾತನಾಡಿ, ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಯಾವುದೇ ಸಾಮಾನ್ಯ ವ್ಯಕ್ತಿಗೆ ತೊಂದರೆಯಾಗದಂತೆ ಭಯಮುಕ್ತ ವಾತಾವರಣ ನಿರ್ಮಾಣ ಮಾಡಬೇಕು ಎಂದು ಹೇಳಿದರು. ಕಾಂಗ್ರೆಸ್ ಮುಖಂಡ ದೀಪಕ್ ಸಿಂಚುರೆ ಮಾತನಾಡಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲಾ ಸಮಾಜದವರು ಸೌಹಾರ್ದತೆ ಮೆರೆದಿದ್ದಾರೆ ಎಂದು ತಿಳಿಸಿದರು. ಮಾಜಿ ಮೇಯರ್ ದಾನಪ್ಪ ಕಬ್ಬೇರ್ ಮಾತನಾಡಿ, ಪ್ರಶಾಂತವಾದ ಧಾರವಾಡದಲ್ಲಿ ಅಹಿಂದ್ ನಾಯಕನ ಕೊಲೆ ಮಾಡಿಸುವ ಸಂಚು ಹುನ್ನಾರದ ಕುತಂತ್ರ ನೀತಿಯನ್ನ ಯುವಜನರಿಗೆ ಪ್ರಚೋದನೆ ನೀಡುವವರನ್ನ ಸರ್ಕಾರ ಗುರುತಿಸಿ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು. ವಿವಿಧ ಸಮಾಜದ ಮುಖಂಡರಾದ ನಾಮನಿರ್ದೇಶನದ ಪಾಲಿಕೆಯ ಸದಸ್ಯರಾದ ತುಳಸಪ್ಪ ಪೂಜಾರ್, ಶಂಭು ಸಾಲಿಮನಿ, ವಿವಿಧ ಧರ್ಮಗಳು ಹಾಗೂ ಸಾವಿರಾರು ಜನರು ಭಾಗವಹಿಸಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313. ನಾನು ಸುಮಾರು ದಿನದಿಂದ ಪೇಪರ್ನಲ್ಲಿ ಇಸ್ಮಾಯಿಲ್ ತಮಡ್ಗಾರ್ ಪಾನ ಬೆದರಿಕೆ ಅನ್ನೋ ಸುದ್ದಿಯನ್ನ ಓದಿದೆ. ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಒಬ್ಬ ಸಾತ್ವಿಕ ಮನುಷ್ಯರು, ಎಲ್ಲರಿಗೂ ಬಾಯಿಯೊಳಗೆ ಬೆಲ್ಲ ಸಕ್ಕರೆ ಆಗಿರತಕ್ಕಂಥವ್ರು, ಇವರಿಗೆ ಇಂಥ ಪ್ರಾಣ ಬೆದರಿಕೆ ಯಾಕೆ ಏನೋ ಅಂತ ನನಗೆ ಆಶ್ಚರ್ಯ ಅನ್ನಿಸ್ತು. ಆದರೆ ಇವತ್ತು ಕಾವ್ಯಾನಂದ ಹೇಳ್ತಾರ, ಏನಾದರಾಗು ನಿನ್ನ ಒಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ, ಹಿಂದೂ ಮುಸ್ಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು, ಚಾರ್ವಾಕನೇ ಆಗು, ಭೋಗ ಬಯಸಿ, ರಾಜಕಾರಣಿ ಆಗು, ರಾಷ್ಟ್ರಭಕ್ತನೇ ಆಗು, ಕಲೆಗಾರ ವಿಜ್ಞಾನಿ ಆಗು, ಏನರೇ ಆಗು, ಆದ್ರೆ ಮೊದಲು ಮನುಷ್ಯತ್ವವನ್ನ ಸಂಪಾದಿಸಿಕೋ ಅಂತ ತಿಳ್ಕೊಂಡಿರ್ತಾರ. ಆದ್ರೆ ಇವತ್ತು ಮನುಷ್ಯತ್ವ ಇಲ್ಲದ ಜನ, ಮಾನವೀಯತೆ ಇಲ್ಲದ ಜನ ಇಂಥ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ತಮಡ್ಗಾರ್ ಅವರು ಯಾರ ವಿರೋಧಿಗಳು ಅಲ್ಲ. ಅಂಥವರಿಗೆ ಇಂಥ ಪ್ರಾಣ ಬೆದರಿಕೆ ಕೊಡುವುದಾಗಲಿ, ಪತ್ರಗಳನ್ನು ಬರೆಯುವುದಾಗಲಿ ಇತ್ಯಾದಿಗಳು ಸಲ್ಲ. ಇವನಮ್ಮವ ಅಂತ ಬಸವಣ್ಣನವರು ಹೇಳದಂಗೆ ಇವತ್ತ ಇಸ್ಮಾಯಿಲ್ ತಮಡ್ಗಾರ್ ಅವರು ಕೂಡ ನಮ್ಮವರು. ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಜೊತೆಗೆ ಸರ್ಕಾರನೂ ಕೂಡ ಅಂಥ
ಮನುಷ್ಯರಿಗೆ ಒಳ್ಳೆ ಮನುಷ್ಯರಿಗೆ ರಕ್ಷಣೆಯನ್ನು ಕೊಡಬೇಕಾದದ್ದು ಆದ್ಯ ಕರ್ತವ್ಯ. ರಕ್ಷಣೆಯನ್ನು ಕೊಟ್ಟು ಕಾಪಾಡುವುದರ ಜೊತೆಗೆ ಆ ಪ್ರಾಣ ಬೆದರಿಕೆ ಒಡ್ಡಿದವರನ್ನು ಕೂಡ ಗುರುತಿಸಬೇಕು ಅಂತ ಹೇಳಿ ನಾನು ಹೇಳ ತೊಂದರೆ ಆಗ್ತದೆ. ಆದ್ರೂ ಸಹಿತ ಒಬ್ಬರು ಇಬ್ರು ಜಗಳ ಮಾಡಿದ್ರ ಆ ಮಾತು ಬೇರೆ, ಸಮಾಜ ಜಗಳ ಮಾಡಬಾರ್ದು. ನಮ್ಗೆ ಒಂದ್ ಸ್ವಲ್ಪ ಇದು ಆ ತ್ರಾಸ ಆದ್ರೆ ಸಹಿತ ನಾವು ಸಹನ್ ಮಾಡ್ಕೊಂಡು ಜನರಿಗೆ ಶಾಂತಿ ಕೊಡ್ಬೇಕು ಹೊರತಾಗಿ ಜಗಳ ಕೊಡ್ಬಾರ್ದು. ಅದಕ್ಕೋಸ್ಕರ ನಾವು ಬಹಳ ದೂರದೃಷ್ಟಿಯಿಂದ ಮತ್ತು ಸಮಾಜದಲ್ಲಿ ಒಂದ್ 5-10% ಶ್ರೀಮಂತದಾರು ಎಲ್ಲ ದುಡ್ಯಾವ್ರು ಪಾಪ, ದಿವಸ ದುಡಿಬೇಕು, ದಿವಸ ತಿನ್ಬೇಕು. ನಾವು ಡಿಪಾರ್ಟ್ಮೆಂಟ್ಗೆ ಸರ್ಕಾರಕ್ಕೆ ತಿಳಿಸಿವಿ, ಈ ವಾತಾವರಣ ಐತಿಪ್ಪ, ನಮ್ಗೆ ಸಂರಕ್ಷಣೆ ಕೊಡ್ರಿ. ಇಸ್ಮಾಯಿಲ್ ತಾಮಡ್ಗರ್ ಬೇರೆ ಇಲ್ಲ, ನಾ ಬೇರೆ ಇಲ್ಲ, ಕಬ್ಬೀರ್ ಬೇರೆ ಇಲ್ಲ, ಮತ್ತೊಬ್ಬ ದೀಪಕ್ ಬೇರೆ ಇಲ್ಲ. ಎಲ್ಲರೂ ನಾವು ಸಮಾಜದಲ್ಲಿ ಇದ್ದವರು. ಮತ್ತು ಪೊಲಿಟಿಷಿಯನ್ಸ್ಗೆ ಇಂಥ ತೊಂದರೆ ಬರ್ತದೆ, ಆದ್ರೆ ನಾವು ರಿಯಾಕ್ಟ್ ಮಾಡಬಾರ್ದು. ಸಮಾಧಾನದಿಂದ ವಿನಂತಿ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ಗೆ ತಿಳಿಸಿ ಸಂರಕ್ಷಣೆ ಪಡಿಬೇಕು. ಸೊ ಅದು ಮಾಡೀವಿ. ಇವತ್ತ ಶಾಂತಿ ನಿರ್ಮಾಣ ಮಾಡೀವಿ, ಡಿಪಾರ್ಟ್ಮೆಂಟ್ಗೆ ಹೇಳಿವಿ ಇದು ಏನ್ ತಪ್ಪಾಗತೈತಿ ಕಂಡು ಹಿಡಿದ್ರೆ ಶಿಕ್ಷೆ ಕೊಡ್ರಿ ಅಂತ. ಕಳೆದ ಒಂದು ವಾರದಿಂದ ಹಿಂದೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಬ್ಬ ಯುವ ಧುರೀಣ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಇಸ್ಮಾಯಿಲ್ ಅವರ ಬಗ್ಗೆ ಏನು ಅವ್ರನ್ನ ಕೊಲೆ ಮಾಡ್ಬೇಕಂತ ತಿಳ್ಕೊಂಡು ಒಂದು ಯುವಕರ ಪಡೆ ಪಂಚ್ ಹಾಕೊಂಡು ಕುಂತಂತ ಸಂದರ್ಭದೊಳಗೆ ನಾವು ಧಾರವಾಡದ ಒಂದು ಶಾಂತಪ್ರಿಯ ಊರಿದು. ಇದು ಶೈಕ್ಷಣಿಕ ಮತ್ತು ಇದ್ದಂತ ಈ ಊರಲ್ಲಿ ಲಕ್ಷಾಂತರ ಜನ ಇವತ್ತು ಓದ್ಲಿಕ್ಕೆ ಬರ್ತಾರೆ, ಮಕ್ಕಳು ಬೇರೆ ಬೇರೆ ಜಿಲ್ಲೆಯಿಂದ. ಇದು ಕೊಲೆಗಡಕ ನಾಡಂತ ಧಾರವಾಡ ಆಗಬಾರ್ದು. ಅದಕ್ಕೆ ಏನು ಈ ರೀತಿ ಆ ಯುವಕರನ್ನ ಬಳಸ್ಕೊಂಡು ಯಾರದ ಹಿಂದೆ ಅದಾರ ಅನ್ನೋದನ್ನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರು ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಇವರೆಲ್ಲ ಅಂಥವ್ರನ್ನ ಪತ್ತೆ ಹಚ್ಚಿ ಅವರಿಗೆ ಒಂದು ಯೋಗ್ಯ ಶಿಕ್ಷೆಯನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತ. ಮಾದಕ ವಸ್ತು ಮತ್ತು ಈ ಯಾರು ಹೊಡಿದು ಧಮಕಿ ಕೊಡುವುದು, ಆಮೇಲೆ ಧಾರವಾಡ ಶಾಂತ ರೀತಿ ಉಳಿ ಅಂತ ಹೇಳಿ ಇದೊಂದು ಉದ್ದೇಶದಿಂದ ಒಂದು ಮೌನ ಪ್ರತಿಭಟನೆ ಹಾಗೂ ಶಾಂತಿ ಮೆರವಣಿಗೆ ಅಂತ ಹೇಳಿ ಶಂಭುಗೌಡ ಸಲಬಲಿ. ಇವತ್ತು ನಮ್ಮ ವಿದ್ಯಾಕಾಶಿ ಧಾರವಾಡದಲ್ಲಿ ಏನು ಒಂದು ಹೆಸರಿತ್ತು, ಈ ಧಾರವಾಡ ಸಂಸ್ಕೃತಿಯ ನಾಡು, ಕವಿಗಳ ನಾಡು ಅಂತ ಹೇಳಿತ್ತು. ಇವಾಗ ಏನಾಗ್ಬಿಟ್ಟಿದೆ, ಇಲ್ಲಿ ಕೆಲವೊಬ್ಬರು ಗುಂಡಾಗಳು ತಮ್ಮ ಆಕ್ಟಿವಿಟೀಸ್ ನಡೆಸುವುದರಿಂದ ಇಲ್ಲಿ ನಮ್ಮ ಎಲ್ಲ ಧಾರವಾಡ ಸಂಸ್ಕೃತಿ ಕೆಡ್ತಾ ಇದೆ. ಅಂಜುಮನ್ ಸಂಸ್ಥೆಯ ಒಂದು ಅಧ್ಯಕ್ಷರ ಮೇಲೆ ಒಂಥರ ಅವರು ಕೊಲ್ಲುವ ಪ್ರಯತ್ನ ಮಾಡುದು ಅಂತಂದ್ರೆ, ಒಂದು ನಾರ್ಮಲ್ ಆಗಿ ನಾವು ಬಾಳೋರ್ ನಾಗರಿಕರ ಪರಿಸ್ಥಿತಿ ಏನಾಗ್ಬೋದು ಅಂದ್ರೆ, ಇವು ಮಾಡೋರು ಯಾರು, ಮಾಡಿಸೋರು ಯಾರು, ಇದರಲ್ಲಿ ಯಾವ್ದಾದ್ರು ರಾಜಕಾರಣಿ ಕುತಂತ್ರ ಇದೆಯೋ ಏನಿದೆಯೋ ಅನ್ನೋ ಬಗ್ಗೆ ಒಂದು ಸ್ಪಷ್ಟ ಪರಿಶೀಲನೆ ಆಗಬೇಕಂತ ಹೇಳಿ ನಾವು ಇವತ್ತು ಈ ಮಾಧ್ಯಮದ ಮೂಲಕ ನಾವು ಎಲ್ಲರಲ್ಲಿ ಕೇಳ್ಕೊಳ್ತೇವೆ. ನನ್ನ ಹೆಸರು ಮೊಹಮ್ಮದ್ ಇರ್ಫಾನ್ ತಡಪತ್ರಿ. ಶಾಂತಿಯ ಪ್ರಿಯ ಈ ಬೀಡು ನಮ್ಮ ಧಾರವಾಡ ಅಂಜುಮನ್ ಇಸ್ಲಾಂ ಪ್ರೆಸಿಡೆಂಟ್, ಗೌರವಾನ್ವಿತ ಪ್ರೆಸಿಡೆಂಟ್ ಆದ ಕಾಮಡ್ಗಾರ್ ಅವರಿಗೆ ಏನ್ ಬೆದರಿಕೆ, ಜೀವದ ಬೆದರಿಕೆ ಕೊಟ್ಟಾರ, ಇದು ಖಂಡನೀಯ. ಅಂತ ದುಷ್ಟ ಶಕ್ತಿಗಳಿಗೆ ಕಾನೂನಿನ ಪ್ರಕಾರ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಇವತ್ತು ಅಂಜುಮನ್ ಇಸ್ಲಾಂ ಧಾರವಾಡ ಈ ಸಭಾಂಗಣದಲ್ಲಿ ನಾವೆಲ್ಲ ಧಾರವಾಡ ಶಹರದ ಹಿಂದೂ ಮುಸ್ಲಿಂ ದಲಿತ ಬಾಂಧವರು ಸೇರಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಉದ್ದೇಶಿಷ್ಟೇ ನಮ್ಮ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಇಸ್ಮಾಯಿಲ್ ತಾಮಡ್ಗರ್ ಅವರಿಗೆ ದಿನಾಂಕ 10/8/2024 ರಾತ್ರಿ ಅವರ ಮನೆಯ ಮುಂದೆ ಹೋಗಿ ಕೆಲವು ಕಿಡಿಗೇಡಿಗಳು ಅವರಿಗೆ ನಾನು ಕಡ್ಡಾಯವಾಗಿ ಖಲಾಸು ಮಾಡುತ್ತೇನೆ, ನಿನಗೆ ಜೀವನ ಮಾಡ್ಲಿಕ್ಕೆ ಕೊಡುದಿಲ್ಲ, ನಿನಗೆ ಬದುಕಲಿಕ್ಕೆ ಅವಕಾಶ ಕೊಡುದಿಲ್ಲ ಅಂತ ಈ ರೀತಿ ಒಂದು ಧಮಕಿಯನ್ನು ಕೊಟ್ಟು ಅವ್ರ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಇದು ಸರಿಯಾದ ಕೆಲಸ ಅಲ್ಲ. ಯಾಕಂದ್ರೆ ನಮ್ಮ ಶಹರ ಇದು ಸಾಹಿತಿಗಳ ನಾಡು, ಶಾಂತಿಯತೆಯ ನಾಡು, ಸೌಹಾರ್ದತೆ ಸಂಕೇತದ ನಾಡು. ಎಲ್ಲಾ ಹಿರಿಯರು ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದತೆಯಿಂದ ಬಾಳುವಂತಹ ನಾಡು. ಇದರಲ್ಲಿ ಕೆಲವೊಂದು ಕಿಡಿಗೇಡಿಗಳು ಬಂದು
ಈ ರೀತಿ ಅವ್ರ ಮನೆ ಮುಂದೆ ಹೋಗಿ ಧಮಕಿ ಕೊಡ್ತಾ ಇದಾರೆ ಅಂದ್ರೆ ಇದು ನಿಜವಾಗಿ ಖೇದಕರ ಸಂಗತಿ, ವಿಷಾದನೀಯ ಸಂಗತಿ. ಆ ಒಂದು ಉದ್ದೇಶಕ್ಕಾಗಿ ಸರ್ ಅವ್ರಿಗೆ ಅಷ್ಟೇ ಈ ಗತಿ ಆತಂದ್ರೆ ಸಾಮಾನ್ಯ ಜನರ ಗತಿ ಏನು, ನಾವು ನೀವೆಲ್ಲರೂ ಈ ಶಹರದಲ್ಲಿ ಬಾಳುವುದೇನು, ಆ ಒಂದು ಮೆಸೇಜ್ ಅನ್ನು ಈ ಎಲ್ಲರೂ ಸೈಲೆಂಟ್ ಪ್ರತಿಭಟನೆ ಮಾಡಿ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಆಯುಕ್ತರಿಗೆ ತಿಳಿಸಬೇಕು. ಅದೇ ರೀತಿ ಈ ವಿಷಯವನ್ನು ಸರ್ಕಾರಕ್ಕೆ ನಾವು ಕೊಡೋಣ ಅಂತ ಹೇಳಿ ಉದ್ದೇಶದಿಂದ ಈ ಒಂದು ಪ್ರತಿಭಟನೆಗೆ ಗೌರವಾನ್ವಿತ ಅಧ್ಯಕ್ಷರು ಕರೆದಿದ್ದಾರೆ ಮೊಹಮ್ಮದ್ ಇಸ್ಮಾಯಿಲ್ ತಾಮರ್ಗಾರ್. ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಸಮಾಜದವರು ಕೂಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಶಾಂತಿಯುತವಾಗಿ ನಡೆಯುತ್ತದೆ. ಉದ್ದೇಶ ಇಷ್ಟೇ, ನಮ್ಮ ಧಾರವಾಡ ಶಹರದಲ್ಲಿ ಇಂಥ ಮತ್ತೆ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಅಗದಿ ಸಾಮಾಜಿಕ ಲೆಕ್ಕಕ್ಕೆ ಇದ್ದಂಗ ಅದಾರ್ರಿ, ಅದಕ್ಕೆ ಬಂದೇವ್ರಿ ನಾವು. ಮತ್ತೆ ಯಾರೋ ಗುಂಡ್ ಹೊಡ್ಯಾಕ್ ಬಂದಿರಂತ ತಪ್ಪಲ್ಲ ಅದ. ರಾಜಕಾರಣದೊಳಗ ಮೋಸ ಮಾಡ್ತಾರ ಇವ್ರು. ರಾಜಕಾರಣ ಬದ್ಮಾಸ್ ಐತಿ, ರಾಜಕಾರಣ ಅಗದಿ ಬದ್ಮಾಸ್. ರಾಜಕಾರಣದಾಗ ಮೋಸ ಮಾಡ್ತಾರ ಅಂದ್ರೆ ತಪ್ಪದ. ಅವರು ನಾ ಅಂದ್ರೆ ಬೆಳೆಸ್ಕೊಡೋರ್ನ ಮೊದಲು ಕೊಲ್ಬೇಕು, ಇವ್ರು ಬದುಕ್ಬೇಕನ. ನೀವು ಹೋರಾಟ ಮಾಡ ಅಗದಿ ಗ್ಯಾರಂಟಿ ಹೋರಾಟ ರೀ. ಅವ್ರು ಬಡವರಿಗಾಗಿ ಬಹಳ ಸಹಾಯ ಮಾಡಿ, ಬಡವ್ರಿಗೆ ಜಗ್ ಸಹಾಯ ಮಾಡ್ಯಾರ್ರಿ. ನಾವ್ ಅದು ನೋಡ್ರಿ, ಸತ್ತಾರಿ ನಮ್ ಊರಾಗ ರೊಕ್ಕ ಕೊಟ್ಟಾನ್ರಿ ಅವ. ನನ್ನ ಕೈಯಾಗ ಕೊಟ್ಟು ಕಸ್ಯಾನ್ರಿ ರೊಕ್ಕ. ಸತ್ತಾರ ಅಂದ್ರ ರೊಕ್ಕ ಕೊಟ್ಟು ಕಸ್ಯಾನ್ರಿ. ಇವ್ರು ಯಾರು ಕೊಟ್ಟಾರ್ರಿ? ಎಂತ MLA ಅದನ್ನ ಕೊಟ್ಟಾರ ನಮಗ? ಇವ್ರಿಗೆ MLA ಇಲ್ರಿ, ಇನ್ನು ಏನು ಇಲ್ಲವ. ಇವ್ ರೊಕ್ಕ ಕೊಟ್ಟಾನ್ರಿ. ಒಂದು ಸಂಸ್ಥಾಗ ಯಾರು ಸತ್ತಾರ ಅಂದ್ರ ಬಡಬಗ್ಗರಿಗೆ ರೊಕ್ಕ ಕೊಟ್ಟಾನ್ರಿ. ಯಾವ್ದ್ರಿ ಅಲ್ಲ ಐತ್ರಿ, ಸರ್ಕಾರದಾಗ ಸಂಬಂಧ ಇಲ್ಲಲ್ರಿ. ಯಾರು ಕೊಡೋರ್ ಬೇಕಲ್ರಿ? ಸತ್ತ ಬಡ್ರ ಮನೆ ಸತ್ತಾರ ಕೊಡೋರ್ ಬೇಕಲ್ಲ, ಕೊಡ್ತೀರಿ? ಈಗ ಈ ಬಡ್ರ ಮನೆ ಸತ್ರ ಅಂದ್ರ 10,000 ಕೊಟ್ಟು ಕಸ್ತಾನ್ರಿ. ಈಗ ಏನಾದ್ರು ಮತ್ ಮುಂದ್ ಕೇಳಲ್ಲಪ್ಪ ಅಂತ ಹೇಳ್ತಾನ್ರಿ. ಅಗದಿ ರಕ್ಷಣೆ ರೀ, ಫುಲ್ ರಕ್ಷಣೆ ರೀ. ಅದ್ರ ಬಗ್ಗೆ ನಾವು ಹೋರಾಟ ರೀ. ಅಗದಿ ಗ್ಯಾರಂಟಿ ರೀ. ಎಂದೂ ಸಿಗುಲ್ರಿ, ಸಿಗುವಂಗನು ಇಲ್ರಿ. ಇಂಥವ್ರು ಸಿಗಾಕ ಸಾಧ್ಯನೂ ಇಲ್ರಿ. ಮತ್ ಚಲೋ ಆಗಾರ ಬೆಳೆಸ್ತಾರ ಅಂದ. ಯಾಕಂದ್ರ ಮೋಸ ಮಾಡಕ್ ಮುಂದ್ ಬೆಳಿತಾನಂದ್ರ ಅವ್ರನ್ನ ಲಗ್ಗ ಮಾಡ್ರಾಕಾರ. ಮುಂದ್ ಬೆಳಿತಾನಂದ್ರ ಮಾಡಾಕ ತಯಾರದಾರ. ಈಗ ರಾಜಕಾರಣ ಬದ್ಮಾಸ್. ರಕ್ಷಣಾ ನಮ್ಮ ಜನರಲ್ ರಕ್ಷಣಾ ರಗಡ್ ಐತಿ. ಲಗ್ಗ ಹಿಡಿದವ್ರು ಶಿಕ್ಷೆ ಆಗಬೇಕ. ಶಿಕ್ಷೆ ಅವ್ರಿಗೆ ಯಾರು ಅನ್ನೋದು ವಿಷಯ ಬೇಕ. ಮೊದಲ ಯಾರು ಮಾಡ್ಸಕ್ ಹಚ್ಚಾರ ರಾಜಕಾರಣದಾಗ, ಯಾರು ಮಾಡ್ಸಕ್ ಹಚ್ಚ ವಿಷಯ ಬೇಕ. ತನಿಖೆ ಅಗದಿ ಸದ್ಯ ಆಗ್ಬೇಕ್ರಿ. ನಾ ಏನೊಂದಿಲ್ಲ, ಇದಕ್ ಪಕ್ಷಪಾತ ಏನು ಇಲ್ರಿ, ಯಾವ್ದು ಇಲ್ರಿ. ಏನಿಲ್ಲ. ಯಾವ್ದು ಬಿಜೆಪಿನವ್ರಿ, ಕಾಂಗ್ರೆಸ್ ಅಲ್ಲಿಗೆ ಸ್ವತಂತ್ರ ಇದೆ. ನ್ಯಾಯವಾಗಿ ಮಾಡತ್ತೇವ್ ನಾವು. ಮೊದಲ ಅವ್ರನ್ನ ಹಿಡಿಬೇಕಾಗೈತಿ ನಾವು. ಅವಾಗ ನೋಡ್ರಿ ಅವ್ರ ಕತಿ ಹಿಂದಾಡ್ಸಿ ನೋಡ್ರಿ. ಇವತ್ತ ಅವ್ರ ಕತಿ ಹಿಂದಾಡ್ಸಿ. ಯಾವ್ದು ಸರ್ಕಾರ ಬೇಕಾಗಿಲ್ರಿ ಇದಕ್ಕ. ಸ್ವತಂತ್ರವಾದ ಬೆಳೆದಿದ್ದ ಇದು ಸ್ವತಂತ್ರವಾದ್ರಿ. ಪಾಪ ಒಬ್ಬ ಕಾಲೇಜಕ್ ಅಧ್ಯಕ್ಷ ಸಣ್ಣ ಮಕ್ಕಳ ಜೀವನ ಉಪಯೋಗ ಮಾಡತ್ತಾನ್ರಿ. ಅಂತವ್ರಿಗೆ ಗುಂಡ್ ಹಾಕಕ್ ತಯಾರಾದ್ರ ತಪ್ಪಲ್ರಿ? ತಪ್ಪಾಗ್ಬೇಕಿಲ್ರಿ ಅದು. ಸಣ್ಣ ಮಕ್ಕಳ ಜೀವನ ರೀ. ಮಾನ್ಯ ನಮ್ಮ ನಾಯಕರಾದಂತ ಮೊಹಮ್ಮದ್ ಇಸ್ಮಾಯಿಲ್ ಸಾಬ್ ತಮಡ್ಗಾರ್ ಅಧ್ಯಕ್ಷರು ಅಂಜುಮನ್ ಸಂಸ್ಥೆ ಈ ಕೆಲ ದಿನಗಳ ಹಿಂದೆ ಅವ್ರ ಮೇಲೆ ಸಂಚು ರೂಪಿಸ್ಯಾರ. ಅವ್ನ ಹತ್ಯೆ ಮಾಡಕ್ ಒಂದು ಸಂಚು ರೂಪಿಸ್ಯಾರ. ಇದರಿಂದ ನನ್ಗೆ ಏನ್ ಕೆಟ್ಟ ಅನ್ಸಾಗ್ತದೆ ಅಂದ್ರೆ, ಒಬ್ಬ ಜಾತ್ಯತೀತ ನಾಯಕ, ಪಕ್ಷಾತೀತ ನಾಯಕ, ಸುಮಾರು 4 ಸಲ MLA ಮಾಡದಂತ ಮನುಷ್ಯ, ಇಂತ ಅಮಾಯಕ ಒಂದ ಮುಖಂಡನನ್ನ ಹತ್ಯೆ ಮಾಡಾಕ ಸಣ್ಣ ಮಕ್ಕಳ, ಅವರು ನಮ್ಮ ಮಕ್ಕಳಿದ್ದಂಗ, ಅವ್ರು ನಶಾದಾಗ ಮಾಡತ್ತಾರ. ಅದಕ್ಕ ಇದು ಪಡ್ಲರ್ ಏನದಾರಲ್ಲ, ನಶಾ ಮಾಡುವಂತವ್ರು, ಈ ಗಾಂಜಾ ಆಗ್ಲಿ, ಕೋಕೆನ್ ಆಗ್ಲಿ, ಅಫೀಮ್ ಆಗ್ಲಿ, ಇವ್ರೇನ್ ಮಾಡ್ತಾರಲ್ಲ, ಇಂಥವ್ರನ್ನ ಇಡೀ ಅವ್ರಿಗೆ ಮಟ್ಟ ಹಾಕ್ಬೇಕ. ಮತ್ತೆ ಧಾರವಾಡ ವಿದ್ಯಾಕಾಶಿ, ಸುಸಂಸ್ಕೃತ ನಗರಿ, ಎಲ್ಲಾರು ನಾವು ಹಿಂದೂ ಮುಸ್ಲಿಮರ ನೆಮ್ಮದಿಯಾಗಿರುವಂತ ಸ್ಥಳ ಇದೆ. ಅದಕ್ಕೆ ಇವರಿಂದ ಅಶಾಂತಿಯನ್ನ ಆಗ್ಬಾರ್ದು. ಸುಮಾರು ಒಂದು ವಾರದಿಂದ ತಾವು ಪತ್ರಿಕೆ ಮುಖಾಂತರ, ಮೀಡಿಯಾ, ಎಲೆಕ್ಟ್ರಿಕ್ ಮೀಡಿಯಾ ಮುಖಾಂತರ ನೀವು ನೋಡಿರಿ. ಒಂದು ವಾರದಿಂದ ಇದ ಹತ್ತೈತಿ. ಅವರು ನೆಮ್ಮದಿಯಾಗಿಂದ ಮಲ್ಕೊಳಕ್ ಆಗತ್ತಿಲ್ಲ. ಏನ್ಪಾ ನಾ ಏನ್ ಮಾಡೇನಿ, ಎದಕ್ ನನ್ ಮೇಲೆ ಹತ್ಯೆ ಮಾಡಾಕತ್ತಾರ, ಅಂತದೇನ್ ಮಾಡೇನಿ ಅನ್ನೋದು. ಅವ್ರು ಇಲೆಕ್ಷನ್ ಮಾಡ್ಯಾರ, ಅಂಜುಮನ್ ಇಲೆಕ್ಷನ್ ಮಾಡ್ಯಾರ. ಭಾಳ ಅಂದ್ರೆ ಕಾರ್ಪೊರೇಟರ್ಗೆ ಟಿಕೆಟ್ ಕೊಡಿಸಿರ್ಬೇಕು, ಗೆಲ್ಸಿರ್ಬೇಕು. ಇದನ್ನ ಬಿಟ್ರೆ ಎಲ್ಲಾರು ಮಾಡುವಂತದ್ದು ಅವ್ರು ಮಾಡ್ಯಾರ. ಹತ್ಯೆ ಮಾಡುವಂತದ್ದು ಯಾಕೆ ಹೋಗ್ಬೇಕು? ಅದಕ್ಕೆ ಸಣ್ಣ ಹುಡುಗರ್ನ, ಮುಸ್ಲಿಂ ಅವ್ರನ್ನ ಯಾಕೆ ತಗೋಬೇಕ? ಇದು ತಪ್ಪಲ್ಲ. ಅದೇ ನಮ್ ಸರ್ಕಾರಕ್ಕೆ ನಾವ್ ಹೇಳತ್ತೀವಿ, ನಮ್ದು ಸರ್ಕಾರ ಐತಿ, ನಾವು ಮುಖ್ಯಮಂತ್ರಿಗಳು ಮನವಿ ಮಾಡತ್ತೀವಿ, ಸರ್ ನೀವು ಸ್ವಲ್ಪ ಇದನ್ನ ಸೀರಿಯಸ್ ಆಗಿ ತಗೋರಿ, ನಮ್ದ ಸರ್ಕಾರ ಐತಿ, ಜನರ ಇದನ್ನ ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಾರ್ದ. ದಯವಿಟ್ಟು ಇದನ್ನ ಕುಲಂಕುಷಿ ತನಿಖೆ ಮಾಡ್ರಿ, ಅಥವಾ SIT ಅಥವಾ CID ಕೊಡ್ರಿ.
ಇಲ್ಲ ನಮ್ಮ ಪೊಲೀಸ್ ಕಮಿಷನರ್ ಒಳ್ಳೆಯವ್ರದಾರ, ಭಾಳ ಸ್ಟ್ರಿಕ್ ಅದಾರ, ಅವರ ನಿಷ್ಪಕ್ಷವಾಗಿ ತನಿಖೆ ಮಾಡಿ ಹಿಂದೆ ಇದ್ದಂತ ಯಾರೇ ಇರಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕಂತೇಳಿ ನಮ್ದು ಇದೊಂದು ಪ್ರತಿಭಟನೆ ಗುರಿ. ತುಳಸಪ್ಪ ಪೂಜಾರ್, ಮಹಾನಗರ ಪಾಲಿಕೆ ಸದಸ್ಯ. ಈ ಸಂಸ್ಥೆ ಜೊತೆ ಮುಂಚಿಂದ ಕೂಡ್ಕೊಂಡ್ ಬಂದಾರ. ಧಾರವಾಡ ಅಂಜುಮನ್ ಸಂಸ್ಥೆ ಅಂದ್ರೆ ಹೆಂಗೆ ಕಮ್ಯುನಲ್ ವೈಲೆನ್ಸ್ ಇಲ್ಲಿ ಒಟ್ಟ ಆಗುದಿಲ್ಲ. ಯಾಕಂತಂದ್ರೆ ಹಿಂದೂ ಮುಸ್ಲಿಮ್ಸ್ ಎಲ್ಲ ಕೂಡೇ ಏನಾರ ಸಮಸ್ಯೆ ಆದ್ರೆ ಒಬ್ಬರ ಒಳಗೆ ಒಬ್ರು ಇರ್ತಾರೆ. ಇವತ್ತ ಮುತ್ತುಂಜ ಮಹಾಸ್ವಾಮಿಗಳು ಇದಾರಿಗೆ ಮಹಾಸ್ವಾಮಿಗಳು ಇದ್ರು ಕೆಲವು ವರ್ಷದಿಂದ ಜಾತಿ ಗಲಭೆ ಆದಾಗ ಮುರುಘಾ ಮಠದಾಗ ಫಂಕ್ಷನ್ ಮಾಡಿ ಎಷ್ಟು ಗಲಭೆ ಮಾಡ್ದಂಗ ಎಲ್ಲರಿಗೂ ಇದು ಕೊಟ್ಟು ಆ ಪ್ರಕಾರ ಇದು ಶಾಂತಿಯುತ ವಿದ್ಯಾಕಾಶಿ ಊರೊಳಗ ಒಂದು ಇಂಥ ಘಟನೆ ಆಗ್ತೈತೆ ಅಂತಂದ್ರೆ ಅವರು 2016, 17, 19, 20 ಕಮಿಷನರ್ ಅವರಿಗೆ ದೂರು ಕೊಟ್ಟಿದ್ದು ದಾಖಲೆನೇ ಇಲ್ಲ. ನಮ್ಮನ್ನು ಪ್ರೆಸ್ ಮಾಡಿದಾಗ ದಾಖಲೆನೂ ಕೊಟ್ಟಿದ್ವಿ. ಇವತ್ತು ಈ ಘಟನಾ ರಿಪೀಟೆಡ್ಲಿ ಆಗ್ಬಾರ್ದು. ಇವತ್ತು ಇಸ್ಮಾಯಿಲ್ ಅವ್ರಿಗೆ ಆಗೈತಿ, ಅವರು ಸಶಕ್ತರಿದಾರ, ಪೊಲಿಟಿಕಲಿ ಭಾಳ ಬೆಳೀತಾರ ಅನ್ನುವಂಥ ಭಾವನೆ ಒಳಗ ವಿಂಡಕ್ಟಿವ್ ನೇಚರ್ ಅಂತ ರಾಜಕೀಯ ನಮ್ಮ ಜಿಲ್ಲಾದಾಗ ಯಾವತ್ತೂ ಆಗಿಲ್ಲ. ಮತ್ತು ಹಿಂದೂ ಮುಸಲ್ಮಾನರ ಎಲ್ಲರೂ ಕೂಡಿ ಬಾಳುವಂಥ ಈ ಧಾರವಾಡ ಊರು ವಿದ್ಯಾಕಾಶಿ. ಇಲ್ಲಿ ನಾವು ಒಂದೇ ರಿಕ್ವೆಸ್ಟ್ ಮಾಡೀನಿ, ಇವತ್ತು ಅವ್ರಿಗೆ ಆಗೈತಿ, ನಾಳೆ ನನಗೂ ಆಗ್ಬೋದು. ಯಾಕಂತಂದ್ರೆ ನಾವು ಎಲ್ಲ ಒಬ್ಬರಿಗೆ ಆಗೈತೆ ಅಂತ ನಾ ಸುಮ್ಮನೆ ಕೂತಾರ. ಇವತ್ತು ನಮ್ಮ ಮನೆ ಕಲ್ಲು ಬಿದ್ದಾವ ಎಲ್ಲ ನಾವು ಎಲ್ಲ ಅನುಭವಿಸ್ತೇವೆ. ನಾವು ಕಲ್ಲು ಆದಂಗೆ ಆಗಿಬಿಟ್ಟೇವಲ್ಲ, ಅದಕ್ಕೇನಿಲ್ಲ. ನಾ ಏನ್ ಹೇಳ್ತೀನಿ, ನಾವು ಫೈಟ್ ಮಾಡೋದು ಪೊಲಿಟಿಕಲಿ ಮಾಡೋದು ಓಟಿನ ಡಬ್ಬೆ ಆಗಿ. ಆದ್ರೆ ಈ ಏನೈತಿ, ಒಂದು ಸಂಸ್ಥಾ ಇದು ಬೆಳೆಯಕತ್ತೈತಿ, ರಾಜಕೀಯವಾಗಿ ಒಬ್ಬ ಪ್ರಬುದ್ಧ ನಮ್ಮ ಜನರ ಆಗಾಕತ್ತಾರ ಅಂತ ಕೆಲವೊಬ್ಬರಿಗೆ ಇದಾಗ್ಬೋದು. ಇವತ್ತು ನಾವು ಇಸ್ಮಾಯಿಲ್ ಟಮಾಟೆಗಾರ ಅವ್ರಿಗೆ ಮೆರವಣಿಗೆನ ಒಂದು 10 ಗಂಟೆ ಬಿದ್ದಿದ್ವಿ. ಇಲ್ಲ ಪೊಲೀಸ್ ಕಮಿಷನರ್ ಸಾಹೇಬರು ಹೇಳ್ಯಾರ ಅಂತ ಇವ್ರು ಹೂ ಅನ್ಬೋದ್ರಿ. ಆದ್ರೆ ಜನದ ತಲೆಯಾಗ ಹೋಗುದ क्या क्या हुआ ये क्या करे ನಮಗೆ ಕೇಳ್ತಾರೆ ಐಸಾ ಕೈಸಾ ಹೋಗಿ ನಾ ಅದಕ್ಕೆ ಲೇಟ್ ಬಂದೆ ಸಾಹೇಬ್ರ, ಯಾಕಂದ್ರೆ ನಾನ ಮಾಡ್ಸೋಣ ಅಂತಾರ. ಆಮೇಲೆ ಅದಕ್ಕೆ ಏನಾದ್ರೂ ಸುಮ್ಮನೆ ಬುಜುರ್ಗ ಗಡಿನಾಡ ಗಾಂಧಿ ನಮ್ಮ ಇಂಡಸ್ಟ್ರಿ ಸಾಹೇಬ್ರ ಅಂದ್ರ ಗಡಿನಾಡ ಗಾಂಧಿ, ಹುಬ್ಬಳ್ಳಿ ಧಾರವಾಡ ಗಡಿನಾಡ ಗಾಂಧಿ. क्या करने के साथ में अभी सब कुछ हो गया. ಈಗ ಅದಕ್ಕೆ ಸಾಹೇಬ್ ಈ ಘಟನೆ 90% ಗೆಲ್ತಾವ ಬಿಡ್ರಿ ನೀವು. ಇಲ್ಲಿ ಇಲ್ಲೇ ಇಲ್ರಿ ಈ ಸಂಸ್ಥಾ ಕ್ವಶನ್ ಇಲ್ಲ. ಅವ್ರು ಕಮಿಷನರ್ ಎಲ್ಲಾ ಬಂದ್ಗಳನ್ನ ಚಾಲು ಮಾಡ್ಯಾರ. ಅವ್ರು ಹೊತ್ತಾಗಿದಾರ ಅಂತ ತಿಳ್ಕೊಬೇಡ್ರಿ. ಅವ್ರು ಎಲ್ಲಿ ಕ್ಲಿಗರ್ ಇಡಬೇಕಲ್ಲಿ ಇಟ್ಕೊಂಡ್ಬಿಟ್ಟಾರ. ಬಂದ್ಗಳು ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಎಕ್ಸ್ರೇ ಮಷೀನ್, ಡಬಲ್ ಎಕ್ಸ್ರೇ ಚಿತ್ರದುರ್ಗ ಒಣಕಿ ಹೋಗುವಲ್ಲಿಂದ ಬಂದವ್ರೆ. ಅದಕ್ಕೆ ಸಾಹೇಬ್ರ ಇದೊಂದು ರಕ್ಷಣೆ ಎಲ್ಲಾ ಸಮಾಜದ ನಾಯಕರಿಗೆ ಆಗ್ಬೇಕು. ಇವತ್ತು ಏನು ನಮ್ಗೆ ನಮ್ಮ ಸಹಕಾರ ಸದೈವ ಐತಿ. ದಾನಪ್ಪ ಕಬ್ಬೇಲಿ ಹಿಡಿದು ನಮ್ಮ ಕಾರ್ಪೊರೇಟರ್, ವಿರೋಧ ಪಕ್ಷ ನಾಯಕರಾಗಲಿ ಎಲ್ಲರೂ ಬಂದಾರ. ಇಲ್ಲಿ ಕಾರ್ಪೊರೇಟರ್ ಪಕ್ಷ ಅತಿಥು ಕೆಲವೊಬ್ರು ಬರಕ್ ರೆಡಿ ಅದ. ಈ ಸಂಸ್ಥೆ ನಮ್ದು ವಿದ್ಯಾಕಾಶಿ, ಇದು ಮಾಹೌಲ್ ಕೆಡಬಾರ್ದು. ಮತ್ತು ನಾನು ವಿಶೇಷವಾಗಿ ನಮ್ಮ ಮಾಂತ ಅಪ್ಪಗಳಿಗೆ, ಮುತ್ತುಂಜಯ ಮಲ್ಲಿಕಾರ್ಜುನ್ ಅಪ್ಪ ಅವ್ರಿಗೆ, ಫಾದರ್ ಅವ್ರಿಗೆ, ನಮ್ಮ ಮೌಲಾನ್ ಅವ್ರಿಗೆ ಇದೆಲ್ಲ ಒಕ್ಕಟ್ಟಿಡಾಕ್ ನೀವ ಕಾರಣ, ನೀವ ನಮ್ಮ ಇದಂತ ಹೇಳಿ ನಾವು ಮತ್ತೊಮ್ಮೆ ಎಲ್ಲರಿಗೆ ಶಾಂತಿ ರೀತಿಯಿಂದ ನಾವು ಒಪ್ಕೊಳ್ಳೋನು. ಇದೊಂದು ವಾರ್ನಿಂಗ್ ನಮ್ಮ ಎಲ್ಲರಿಗೆ, ಶಾಂತಿ ರೀತಿಯಿಂದ ನಾವು ಬಂದೇವಿ. ನಿಮ್ ಈಗ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಸರ್, ಇದು ಹೆಂಗ್ ಮಾಡ್ತೀರಿ ನೋಡ್ರಿ ಅಂತ ಹೇಳಿ ನನ್ನ ಮಾತನ್ನು ವೆಂಕಟಗಿರಿ ಸಾಹೇಬರೇ ಮತ್ತು ಎಲ್ಲ ಪಾದರಿ ಅವರೇ, ಮುಕ್ತಿ ಅವರೇ ಮತ್ತು ದಾನಪ್ಪಣ್ಣ ಕಬೀರ್ ಅವರೇ ಮತ್ತು ಎಲ್ಲ ನೆರೆದಂತ ಎಲ್ಲ ಹಿರಿಯರೇ ಮತ್ತು ಎಲ್ಲ ಬಂದ ಎಲ್ಲ ಮುಟ್ಟುವಲಿಗಳಿ ಮತ್ತು ಸಮಾಜದೆಲ್ಲ ಗಣ್ಯರೇ, ಈಗ ಸರ್ ಇಲ್ಲಿ ಏನ್ ನಡೀತಿತ್ತಂದ್ರೆ ಸರ್, ಮುಸ್ಲಿಂ ಹುಡುಗ ಮುಸಲ್ಮಾನರಿಗೆ ಹೊಡಿಬೇಕು, ಹಿಂದೂ ಹುಡುಗ ಹಿಂದೂಗೆ ಹೊಡಿಬೇಕು, ಹಿಂದೂ ಮುಸ್ಲಿಂ ಹೊಡಿಬಾರ್ದು, ಮುಸ್ಲಿಂ ಹಿಂದೂ ಹೊಡಿಬಾರ್ದು ಸರ್. ಮುಸ್ಲಿಮರ ಆಸ್ತಿ ಮುಸ್ಲಿಮರಿಗೆ ಹಸ್ಕೋಬೇಕು, ಮುಸ್ಲಿಮರ ಎಕ್ಸ್ಟೋರ್ಷನ್ ಮುಸ್ಲಿಂ ಮಾಡಬೇಕು, ಮುಸ್ಲಿಮರ ರೇಪ್ ಮುಸ್ಲಿಂ ಮಾಡಬೇಕು, ಹಿಂದೂ ಏನ್ ಹಿಂದೂ ಮಾಡ್ಕೊಂಡು
ಇದು ವ್ಯವಸ್ಥೆ ನಡೆದಿದೆ ಸರ್. ಇದಕ್ಕೆ ನಾವೆಲ್ಲರೂ ಹಿಂದೂ ಮುಸ್ಲಿಂ ನಿಮ್ಮ ಮಾತು ಹೇಳಿಬಿಡ್ತೇನೆ, ನೇಹಾನು ನಮ್ಮಳು, ಫಾತಿಮಾನು ನಮ್ಮಳು, ಕವಿತಾನು ನಮ್ಮಳು ಮಾಡಿದ್ರು. ಇದು ಮಾಡೋಂಗಿಲ್ಲ, ಇದು ನಡೆಯುದ ಎಲ್ಲರೂ ನಮ್ಮವ್ರು. ಯಾರು ಹುಸೇನ್ ಸತ್ತ ನೀವು ಹೋಗಿಬೇಕು ನಮ್ಮ ಸಂಬಂಧ ಇಲ್ಲ ಅನ್ಬೇಡಿ. ಯಾರ ನೇಹ ಸತ್ತ ನಾವು ನಮ್ಮ ಸಂಬಂಧ ಇಲ್ಲ ಅನ್ನೋಂಗಿಲ್ಲ. ನಾವು ಬೀದಿಗಿಳಿತೀವಿ, ನೀವು ಬೀದಿಗಿಳಿರಿ. ಇದನ್ನೆಲ್ಲ ಮಾಡಿಕಂದ್ರೆ ಇವ್ರ ಅಂಗಡಿಗಳು ಬಂದಾಗ್ತಾವ. ದಯಮಾಡಿ ನಿಮ್ಗೆಲ್ಲ ಸಮಾಜದವ್ರು ಹೇಳಿ ಬರ್ತೇನೆ, ಕಲ್ಲಪ್ಪ ಇದ್ರು ನಮ್ಮವ, ಮಲ್ಲಪ್ಪ ಇದ್ರು ನಮ್ಮವ, ಅಬ್ದುಲ್ ಇದ್ರು ನಮ್ಮವ, ಬಶೀರ್ ಇದ್ರು ನಮ್ಮವ. ಬೀದಿಗಿಳಿದ್ ಕಲೀರಿ ಯಾರಿಗಾರ ಅನ್ಯಾಯ ಆದ್ರ. ಇವ್ರ ಅಂಗಡಿ ಹೆಂಗ್ ಬಂದಾಗ್ತಾವ ನೋಡು. ಇದು ಆಟ ಹಾಕಿಬಿಟ್ಟಾರೆ. ಮುಸಲ್ಮಾನ್ ಹೊಡೆದು, ಮುಸಲ್ಮಾನ್ ಅವ್ರು ರೇಪ್ ಮಾಡುದು, ಅವ್ರು ಹಿಂದೂಗಳು ಮಾತಾಡೋಂಗಿಲ್ಲ, ಹಿಂದೂ ಮುಸ್ಲಿಂ ಮಾಡೋಂಗಿಲ್ಲ. ಬೇಕಾದ್ ಮಾಡ್ಕೊಂಡು ಹೋಗ್ರಿ, ಆಸ್ತಿ ಕಸ್ಕೋರಿ, ಎಕ್ಸ್ಟೋರ್ಷನ್ ಮಾಡ್ರಿ. ಇದು ನಡೆದಿತ್ತು ಸರ್, ಸತ್ಯವಾದ ಘಟನೆ. ಬಂದು ಬಾಯ ಹೇಳಕ್ ಹೆದರಕತ್ತಾರ. ಯಾರ ಕಡೆ ಹೋದ್ರು ಅವ್ರು ಯಾರ ಮನುಷ್ಯನ್ ಗೊತ್ತಾಗ್ತಿಲ್ಲ. ಇಂಥ ಪ್ರಸಂಗ ಬಂದಿತ್ತು ಸರ್. ಅದಕ್ಕೆ ಯಾರು ಏನ್ ಮಾಡಿ, ನಾವು ಹಿಂದೂ ಮುಸ್ಲಿಂ ನೀವು ಅದಿರಲ್ಲ, ಫಾತಿಮಾ ಸತ್ರು ಬರ್ರಿ, ನೇಹ ಸತ್ರು ಹೋಗುದು. ದಯಮಾಡಿ ನೀವು ಕಲೀರಿ. ಎಲ್ಲ ಮಠ ಮಾಡುವುದಿಲ್ಲ, ಈ ಸಮಾಜ ಸುಧಾರಿಸೋದಿಲ್ಲ. ಇದು ಮಾಡಿ ನಮ್ಮ ಮೊಮ್ಮಕ್ಕಳೆಲ್ಲ ಸುಖದಿಂದ ಈ ಮತ್ತೆ ವಿದ್ಯಾಭ್ಯಾಸ ಆಗ್ತೈತಿ. ನಾವು ಧಾರವಾಡ ವಿದ್ಯಾಭ್ಯಾಸ ಇಡಬೇಕಂದ್ರೆ ಪೊಲೀಸ್ ರಸ್ತೆ ಇಲ್ಲ, ನಾವು ಮಾಡ್ಬೇಕು. ಯಾರು ಸತ್ತು ಹೋಗ್ಬೇಕು, ಹೆಂಗ್ ಸತ್ತ, ಯಾರು ಹೊಡೆದ ಕೇಳಬೇಕು. ಕಲ್ಲಪ್ಪ ಇದ್ರು ಯಾಕೆ ಸತ್ತ ಅಂತ ಕೇಳ್ಬೇಕು. ನಾವು ಹೋಗಿ ಮನೆಗೆ ಕುಂದ್ರಬೇಡಿ. ನಮ್ಗೆ ಏನೈತಿ ಬಿಡಿ, ಅವ್ರವ್ರ ಜಗಳ, ಅವ್ರವ್ರ ಸಮಾಜ, ಅವ್ರವ್ರ ಇಲೆಕ್ಷನ್ ಅನ್ಕೊಂಡು ಕುಂದಿರ್ತೀರಿ, ಇಂಥ ಘಟನೆಗಳು ಆಗ್ತಾವ. ದಯಮಾಡಿ ಎಲ್ಲ ಸಮಾಜ ಹುಡುಗರು ಯುವಕರು ತಿಳಿರಿ. ಧಾರವಾಡದ ನಾಗರಿಕ ಯಾರು ಸತ್ರು ನಮ್ಮ ಅವ್ವ, ನಮ್ಮ ತಮ್ಮ, ನಮ್ಮ ತಂಗಿ, ಈ ವಿಚಾರಗಳು ಮಾಡಿ ಪೊಲೀಸರು ಅವ್ರ ಕೆಲಸ ಮಾಡ್ತಾರೆ. ನಮ್ದು ಭಾವನೆ, ನಮ್ದು ಕೆಲಸ ಐತಿ. ಇದನ್ನ ನಾವು ಮಾಡೋರು ಉಳಿದ ಕೆಲಸ ಪೊಲೀಸರು ಮಾಡ್ತಾರೆ. ಅವ್ರು ಯಾರೇನ್ ಮಾಡ್ತಾರೆ ಹಿಡ್ತಾರೆ. ಎಲ್ಲ ಮುತುವಳಿಗಳು, ಎಲ್ಲ ಸಮಾಜದವರು ಒಂದು ಮನಿ ಮಾಡತ್ತೀವಿ, ರ್ಯಾಲಿ ಮಾಡೋದಿತ್ತು. ನಮ್ಗೇನ್ ಪೊಲೀಸ್ ಕಮಿಷನರ್ ಸಾಹೇಬ್ರ, ನೀವು ಜನರಿಗೆ ಅನುಕೂಲ ಆದಂತ ಕೆಲಸಗಳನ್ನು ಮಾಡಕ್ ಕೂಡಿರಿ. ಮತ್ತೆ ಅಲ್ಲಿ ಹೋಗಿ ಟ್ರಾಫಿಕ್ ಜಾಮ್ ಮಾಡಿ ಜನರಿಗೆ ತೊಂದರೆಗಳು ಕೊಡಬೇಡ್ರಿ. ಜನರಿಗೆ ಅನುಕೂಲ ಮಾಡುವ ಉದ್ದೇಶ ಇದ್ರೆ ನಿಮ್ಮ ಏನ್ ಹೇಳೋದೈತಿ ಅಲ್ಲಿ ಹೋಗು, ಹೇಳೋದು ಅದೇ ಐತಿ, ಇಲ್ಲೇ ಹೇಳೋದು ಅದೇ ಐತಿ. ಅಲ್ಲಿ ಹೋಗಿ ಟ್ರಾಫಿಕ್ ಜಾಮ್ ಮತ್ತೆ ಅನಾನುಕೂಲ ಮಾಡಿದ್ರೆ ಜನರಿಗೆ ತೊಂದರೆ ಆಗ್ತೈತಿ. ನಾವು ಬರ್ತೀವಿ, ನಾನು ಅಲ್ಲಿ ಮಠ ಬಂದು ತಗೋತೀನಿ ಅಂತ ಹೇಳಿದಕ್ಕೆ ಮತ್ ನಾವು ಜನರಿಗೆ ಅನಾನುಕೂಲ ಆಗ್ಬಾರ್ದು. ಮತ್ ಮಳೆಯ ಕಾರಣ ದಯಮಾಡಿ ಅರ್ಥ ಮಾಡ್ಕೋತಾರೆ ಜನರು ಅಂತ ಹೇಳಿ ಸಾಹೇಬ್ರ ನಿಮ್ಮ ಮೇಲೆ ವಿಶ್ವಾಸ ಐತಿ. ನೀವು ಇದ್ರಾಗ ಏನ್ ಇಂಚ್ ಮಾಹಿತಿ ತೆಗೆದು ಇದು ಯಾವ ಷಡ್ಯಂತ್ರ ಎಲ್ಲ ತೆಗಿಬೇಕು ಸರ್. ನಿಮ್ಮ ಒಂದು ಧಾರವಾಡದ ನಿಮ್ಮ ತಮ್ಮ ನಿಮ್ ರಿಕ್ವೆಸ್ಟ್ ಮಾಡಕಂತ ಹೇಳ್ತೇನೆ ಸರ್. ದಯಮಾಡಿ ಇದ್ರ ಹಿಂದೆ ಯಾರಾದ್ರೂ ತೆಗಿ. ನನಗೆ ಏನ ವೈರಿಗೆ ನಾ ಏನು ಮಾಡಿಲ್ಲ. ಅವ್ರ ತಂದೆಗಳು ನಮ್ಮ ಪರಿಚಯ, ಅವ್ರ ತಂದೆಗಳು ನಮ್ಮ ದೋಸ್ತರು, ಇವ್ರದ್ದು ಏನ್ ತಿಂದಿಲ್ಲ ಬಿಟ್ಟಿಲ್ಲ. ಸುಳ್ಳು ಅವ್ರು ನಮ್ಮ ಬಗ್ಗೆ ಯಾಕೆ ಬರ್ತಾರ, ಇದ್ರ ಹಿಂದೆ ಜನರ ಸರ್. ಈ ಜೈಲುಗಳ ಕುಂದಿ ಸ್ಟಾರ್ಟ್ ಮಾಡಕಂತಾರೆ 10 ವರ್ಷ ನಡೆದ ಸರ್. ಇದು ಜೈಲ್ ಒಳಗೆ ಫೋನ್ ಮಾಡೋದು, ಧಮಕಿ ಕೊಡುದು, ಎಕ್ಸ್ಟೋರ್ಷನ್ ಕೊಡುದು, ಯಾರು ಹೇಳಕ್ತಾ ಇರೋದಿಲ್ಲ. ಬಹಿರಂಗವಾಗಿ ಹೇಳಕ್ಕಂತ ನಮ್ಗೆಲ್ಲ ಇಡೀ ಜಗತ್ತಿಗೆ ಗೊತ್ತೈತಿ. ಜೈಲಿನ ಫೋನ್ಗಳು ಬರ್ತಾವ ಅಂತ ಇಡೀ ಜಗತ್ತಿಗೆ ಗೊತ್ತೈತಿ, ಇಡೀ ಧಾರವಾಡ ಹುಡುಗಿ ಗೊತ್ತೈತಿ. ಏನ್ ಮಾಡ್ತಾರೆ, ಹೆದರ್ತಾರ, ಹೋಗ 4 ಲಕ್ಷ ಕೊಡ್ತಾರೆ, ಬರ್ತಾರೆ, ಹೆದರ್ತಾರ, 4 ಲಕ್ಷ ಕೊಡ್ತಾರ. ನಾ ನಿಮ್ಗೆ ಯಾರು ಎಲ್ಲರೂ ತಂದಿರಲ್ಲ, ಸಾಯು ನನ್ನ ಕಷ್ಟ ಕಾಲಿಗೆ ಬಂದಿರಿ, ಸಾಯು ಮಟ್ಟ ನಿಮ್ ಜೊತೆಗೆ ಇರ್ತೀನಿ. 100 ಗಂಟೆಗೆ ನಿಮ್ ಕೇಂದ್ರ ಕಷ್ಟ ಆಗ್ತೀರಿ. ನ್ಯಾಯಯುತವಾಗಿ ಏನಾರು ಮಾಡೋ ಕೆಲ ಹೋಗಿ ದಯಮಾಡಿ ನ್ಯಾಯಯುತವಾಗಿ ನಿಮ್ ಯಾರು ಅನ್ಯಾಯ ಮಾಡ್ತಾರಲ್ಲ ನನ್ ಕರೀರಿ. ಯಾರು ನಿಮ್ಮ ಮಾತು ಕೇಳಿ ಕರೀರಿ. ಹೋರಾಟ ಮುಖಾಂತರ ಅದಕ್ಕೆ ಬಗ್ಗೆ ಬಡಿಸು. ನೀವು ಅಂಗಡಿ ಬಂದ್ ಮಾಡುದು, ಶಾಂತಿಯುತ ಧಾರವಾಡ ಮಾಡೋನು, ಎಜುಕೇಶನ್ ಹಾಕು, ವಾಪಸ್ ಎಜುಕೇಶನ್ ಹಾಕಿ ಮಾಡೋದು ಸರ್. ನಾವೆಲ್ಲ ಮುತ್ತಲಿಗರಿಂದ ಒಂದು ಅಂದಿಮಂದಿದ್ದರಿಂದ ಒಂದು ಮನವಿ ಕೊಡತ್ತೀವಿ. ತಮ್ಮಡಿಗಾರ ಅಷ್ಟೇ ಸುರಕ್ಷಿತ. ಶಹರದ ಅಂಜುಮನ್ ಸಂಸ್ಥೆಯ ಪ್ರಿಮೈಸಸ್ ಅಲ್ಲಿ ಇವತ್ತು ಎಲ್ಲ ಧರ್ಮದ ಮುಖಂಡರು, ಎಲ್ಲ ಧರ್ಮ ಗುರುಗಳು, ಅಂಜುಮನ್ ಕಮಿಟಿಯವರು, ನಮ್ಮ ಇಂಡಸ್ಗಿರಿ ಸಾಹೇಬರು ಸೇರಿದಂತೆ ದೀಪಕ್ ಸರ್, ಇಲ್ಲಿ ಬಹಳಷ್ಟು ಜನ ಸೇರಿದ್ದೀರಿ. ಇಸ್ಮಾಯಿಲ್ ಅವರು ಹೇಳಿದಂಗೆ ಆಕ್ಚುಲಿ ಇಲ್ಲಿಂದ ಪ್ರಾರಂಭ ಮಾಡಿ DC ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ರೆಪ್ರೆಸೆಂಟೇಷನ್ ಕೊಡಬೇಕು ಅನ್ನೋಂಥದ್ದಿತ್ತು. ಅವ್ರು ನಮ್ಮ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ತನಿಖೆ ಮಾಡ್ತಿದೀವಿ ಅನ್ನೋಂಥದ್ದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಟ್ವಿ. ಮತ್ತೆ ಅವ್ರ ಆತಂಕಗಳೇನಿತ್ತು ಅದನ್ನೆಲ್ಲ ಕೇಳುವಂತ ಕೆಲಸ ಕೂಡ ಆಯ್ತು. ಮತ್ತೆ ಇಲ್ಲಿ ಈ ಒಂದು ಕೃತ್ಯ ನಡೆದಂತ ಸ್ಥಳದಿಂದ ಹಿಡಿದು ಆರೋಪಿಗಳೇನಿದ್ದಾರೆ, ತೊಂದರೆಗೊಳಗಾದವರು ಏನಿದ್ದಾರೆ, ಪ್ರತಿಯೊಂದು ಸ್ಥಳವನ್ನ ನಾನು ಸುಮಾರು 2 ದಿನಗಳ ಕಾಲ ಸುಮಾರು 7-8 ಪ್ರತ್ಯೇಕ ಸ್ಥಳಗಳಿಗೆ ಭೇಟಿ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ಒಂದು ಉತ್ತಮ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಿರೋದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ವಿ. ಅದ್ರ ಜೊತೆಗೆ ಇವತ್ತು ಮಳೆ ಕೂಡ ಬಹಳಷ್ಟು ಇತ್ತು. ಅದೇ ರೀತಿ ಈ ಟೈಮ್ ಏನಿದೆ 4ರಿಂದ 5 ಇದು ಎಲ್ಲ ಶಾಲಾ ಕಾಲೇಜುಗಳು ಬಿಡುವಂಥದ್ದು. ಮತ್ತೆ ಇವತ್ತು ಹಬ್ಬ ಕೂಡ ಇರೋದ್ರಿಂದ ಸಾಕಷ್ಟು ಜನ ಮೆರವಣಿಗೆ ಮುಖಾಂತರ ಹೋದಂತ ಸಂದರ್ಭದಲ್ಲಿ ತೊಂದರೆ ಆಗತ್ತೆ ಅಂತ ಹೇಳಿದಾಗ ಅವರ
ಮುಖಂಡರ ಜೊತೆ ಮಾತಾಡಿ ಇಲ್ಲೇ ಗ್ಯಾದರಿಂಗ್ ಮಾಡ್ಬಿಟ್ಟು ಇಲ್ಲೇ ಮಾತಾಡಿ ಇಲ್ಲೇ ಮುಗಿಸುವಂತ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳು ಅರ್ಪಿಸುತ್ತೇನೆ. ಯಾಕಂದ್ರೆ ಯಾವುದೇ ಒಂದು ಪ್ರತಿಭಟನೆ ಉದ್ದೇಶ ಸಂಬಂಧಪಟ್ಟವ್ರಿಗೆ ಮನವರಿಕೆ ಮಾಡ್ಕೊಳ್ಳೋದಾಗಿರುತ್ತೆ. ರಸ್ತೆಯಲ್ಲಿ ಹೋಗುವಂಥದ್ದು, ಮೆರವಣಿಗೆ ಮಾಡುವಂಥದ್ದು, ಶೋ ಮಾಡುವಂಥದ್ದು ಇರಲ್ಲ. ಏನ್ ತೊಂದರೆ ಆಗಿದೆ, ಏನ್ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನ ಯಾರ ಸಮಸ್ಯೆಗೆ ಪರಿಹಾರ ಒದಗಿಸ್ಕೊಳ್ಳಿಕ್ಕೆ ಕಾರಣ ಸಾಧ್ಯತೆ ಇರುತ್ತೆ ಅಂತವ್ರಿಗೆ ಮನವರಿಕೆ ಮಾಡ್ಕೊಡುವಂಥದ್ದು ಆ ಒಂದು ಕೆಲಸ ನಮಗಾಗಿದೆ. ನಾವು ಇಷ್ಟು ತನಕ ಮಾತಾಡಿದ್ದು, ಇಂಡಸ್ಟ್ರಿ ಸಾಹೇಬ್ರು ಮಾತಾಡಿದ್ದು, ದೀಪಕ್ ಅವ್ರು ಮಾತಾಡಿದ್ದು ಮನವರಿಕೆ ಆಗಿದೆ. ಮತ್ತೆ ಒಂದು ಇಶ್ಯೂ ಬಗ್ಗೆ ಇಷ್ಟೊಂದು ಮನವಿಗಳನ್ನ ನಾನಿದೆ ಫಸ್ಟ್ ರಿಸೀವ್ ಮಾಡ್ತಾ ಇರೋದು ಒಂದು ಜಾಗದಲ್ಲಿ. ಸುಮಾರು 50ಕ್ಕೂ ಹೆಚ್ಚು ಮತವಾಲಿಗಳು ಮತ್ತೆ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು. ನಾನು ಅಂದ್ಕೊಂಡೆ ಅಂಜುಮನ್ ಸಂಸ್ಥೆ ಅಂತಂದ್ರೆ ಮೋಸ್ಟ್ಲಿ ಮುಸಲ್ಮಾನ್ ಬಂಧುಗಳು ಅಷ್ಟೇ ಬಂದಿರ್ತಾರೆ ಅಂತ, ಆದ್ರೆ ಎಲ್ಲರೂ ಬಂದಿದ್ದೀರಿ, ಬಹಳ ಸಂತೋಷದ ವಿಚಾರ. ಇದಕ್ಕೆಲ್ಲ ಧಾರವಾಡ, ಹುಬ್ಳಿ ಅಲ್ಲ, ಇಡೀ ನಮ್ಮ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಇನ್ನೆಲ್ಲಾ ಜಾತಿ ಸಮುದಾಯದವರು ಒಟ್ಟಾಗಿ ನಿಂತಾಗ ಮಾತ್ರ ಯಾವುದೇ ಒಂದು ಸಮಸ್ಯೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಧಾರವಾಡ, ಹುಬ್ಳಿ ಜನ, ಅದರಲ್ಲೂ ಧಾರವಾಡನ ವಿದ್ಯಾಕಾಶಿ ಅಂತಾರೆ, ಶಿಕ್ಷಣ ಕಾಶಿ ಅಂತಾರೆ. ಈ ಹಿಂದೆ ನಾನು ಹಲವಾರು ಬಾರಿ ಇಲ್ಲಿ ಧಾರವಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಬೇಂದ್ರೆ ಅವರ ಮನೆ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಶಿಕ್ಷಣ ಕೇಂದ್ರಗಳಿರ್ಬೋದು, ಯೂನಿವರ್ಸಿಟಿ ಇರ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು, ಬಹಳಷ್ಟು ಕಡೆ ಭೇಟಿ ಮಾಡಿದ್ದೀನಿ. ಮತ್ತೆ ಈ ಅಂಜುಮನ್ ಸಂಸ್ಥೆ ಕೂಡ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಂತ ಸಂದರ್ಭದಲ್ಲಿ ನಾನು ನೋಡಿರೋದುಂಟು. ಸೊ ಬಹಳ ಪ್ರೀತಿಯಿಂದ ನಮ್ಮ ಇಂಡಸ್ಟ್ರಿ ಸಾಹೇಬ್ರು, ದೀಪಕ್ ಸಾಹೇಬ್ರು, ಪೊಲೀಸರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋಂಥದ್ದನ್ನ ಸಾರ್ವಜನಿಕವಾಗಿ ಹೇಳೋದು ಕಷ್ಟ, ಹೇಳೋದು ಯಾರು ಮಾಡೋದಿಲ್ಲ. ಅಂತದ್ದು ಪೊಲೀಸ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಮೇಲೆ ವಿಶ್ವಾಸ ಇದೆ ಅಂತ ಏನ್ ಮಾತುಗಳು ಹೇಳಿದೀನಿ, ಅದಕ್ಕೆ ನಾನು ಖಂಡಿತ ಆಭಾರಿಯಾಗಿದ್ದೇನೆ. ಯಾವುದೋ ಒಬ್ಬ ವ್ಯಕ್ತಿಗಲ್ಲ, ಯಾರಿಗೂ ತೊಂದರೆ ಆಗದಿರೋ ರೀತಿ, ಅವ್ರು VIP ಇರ್ಬೋದು, ನಾನ್ VIP ಇರ್ಬೋದು, ಅವ್ರಿಗೆ ಯಾರು ಹಿಂದ್ಗಡೆ ಇಲ್ದಿದ್ರು ಕೂಡ ಕೆಟ್ಟ ಕಡೆಯ ವ್ಯಕ್ತಿಗೆ ರಕ್ಷಣೆ ಕೊಡುವಂತ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಪೊಲೀಸ್ ಇಲಾಖೆ ಮೇಲಿದೆ. ಅದನ್ನ ಅತ್ಯಂತ ಜವಾಬ್ದಾರಿಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹುಬ್ಳಿ ಧಾರವಾಡ ಒಂದು ಶಿಕ್ಷಣ ಕಾಶಿ ಹೌದು, ವಾಣಿಜ್ಯ ನಗರಿ ಹೌದು, ಬಹಳಷ್ಟು ಔದ್ಯೋಗಿಕ ಅವಕಾಶಗಳು ಇಲ್ಲಿ ಸೃಷ್ಟಿ ಆಗ್ತಾ ಇದಾವೆ. ಸಣ್ಣ ಸಣ್ಣ ಘಟನೆಗಳು ದೊಡ್ಡ ಮಟ್ಟದಲ್ಲಿ ಬೆಳೆದು ಊರಿಗೆ ಕೆಟ್ಟ ಹೆಸರು ಬರುವಂತ ಸಂದರ್ಭಗಳು ಬರಬಾರದು ಅನ್ನೋ ನಿಟ್ಟಿನಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಮತ್ತೆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯುವ ಜನತೆಯಲ್ಲಿ ಸೇರಿದ್ದೀರಿ. ನಿಮಗೆ ನಾನು ಮನವಿ ಮಾಡುವಂಥದ್ದು, ಮಾದಕ ವಸ್ತುಗಳಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಸಾಮಾಜಿಕ ಪಿಡುಗುಗಳಿರ್ಬೋದು, ಅದಕ್ಕೆ ಯಾರು ಬೀಳಬಾರ್ದು ಅಂತದ್ದೆಲ್ಲಾದ್ರೂ ನಿಮ್ ಗಮನಕ್ಕೆ ಬಂದ್ರೆ 0 ಟಾಲರೆನ್ಸ್ ತೋರಿಸ್ಬೇಕು. ಆಗ ಮಾತ್ರ ನಾವು ಯಾವುದೇ ಒಂದು ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ. ನೋಡಿ, ಇಡೀ ಹುಬ್ಳಿ ಧಾರವಾಡ ಸೇರಿ 1000 ಜನ ಸಿಬ್ಬಂದಿಗಳಿದ್ದಾರೆ, ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು. ಅದರಲ್ಲಿ ಸ್ಟೇಷನ್ ಡ್ಯೂಟಿಗಳೆಲ್ಲ ಬಿಟ್ಕೊಂಡು, ಟ್ರಾಫಿಕ್ ಡ್ಯೂಟಿಗಳೆಲ್ಲ ಬಿಟ್ಕೊಂಡು, ಜನರದೇನ್ ಕೇಸಸ್ ಇರ್ಬೋದು, ಸಮಸ್ಯೆಗಳಿರ್ಬೋದು, ಕೇಳಲಿಕ್ಕೆ ಒಂದು 300 ಇಂದ 400 ಜನ ಇರ್ತಾರೆ. ಪಾಪ್ಯುಲೇಷನ್ 25 ಲಕ್ಷ ಇದೆ. 25 ಲಕ್ಷಕ್ಕೆ 300-350 ಜನ ಮಾತ್ರ ಪೊಲೀಸಿಂಗ್ ಮಾಡಿದ್ರೆ ಊರ್ ಕಂಟ್ರೋಲಿಗೆ ಬರುತ್ತೆ ಅನ್ನೋದು ಸುಳ್ಳು. ಎಲ್ಲಿವರೆಗೆ ಪ್ರತಿಯೊಬ್ಬ ಹುಬ್ಳಿ ಧಾರವಾಡದ ನಗರದ ಸಾರ್ವಜನಿಕರು, ಪ್ರಜ್ಞಾವಂತ ಸಾರ್ವಜನಿಕರು, ನಾಗರಿಕರು ತಾವು ಕೂಡ ಒಬ್ಬ ಪೊಲೀಸ್ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಅವಾಗ ಮಾತ್ರ ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ. ಇಲ್ಲಿ ಬಹಳ ಒಳ್ಳೆಯ ಒಂದು ಪ್ಲೆಕಾರ್ಡ್ಸ್ ಇಟ್ಕೊಂಡ್ ಬಂದಿದ್ದೀರಿ. ನಮ್ಮ ನಾಡು ಶಾಂತಿಯ ಬೀಡು, ನಮ್ಮ ನಾಡು ಸಾಹಿತಿಗಳ ಬೀಡು, ಮತ್ತೆ ಉತ್ತಮ ಶಿಕ್ಷಣ, ಉತ್ತಮ ಸಮಾಜ ನಮ್ಮ ಗುರಿ ಅನ್ನುವಂಥದ್ದು. ಸೊ ನಿಮ್ಮ ಈ ಒಂದು ಆಶಯ ಏನಿದೆ, ಅದು ಆಶಯ ಸಾಕಾರ ಮಾಡಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಸಂಪೂರ್ಣವಾಗಿ ಸಹಕಾರ ಇರುತ್ತೆ. ಮತ್ತೆ ಈ ಪ್ರಕರಣ ಏನಿದೆ, ಈ ಪ್ರಕರಣದ ಸಮಗ್ರ ತನಿಖೆಯನ್ನ, ಯಾವುದೇ ಒಂದು ಅಂಶಗಳನ್ನು ಬಿಡದೆ ಒಂದು ಸಮಗ್ರ ತನಿಖೆಯನ್ನ ಮಾಡುವಂಥದ್ದು. ಅದೇ ರೀತಿ ಲಾಸ್ಟಿಗೆ ಒಂದು ಕನ್ಸರ್ನ್ ಅನ್ನು ಎಕ್ಸ್ಪ್ರೆಸ್ ಮಾಡಿದ್ರು, ಏನಂದ್ರೆ ಜೈಲ್ ಒಳಗಡೆಯಿಂದ ಫೋನ್ ಬಂದು ಇಲ್ಲಿ ಕೆಲವರು ಹಣ ಖರ್ಚು ಮಾಡ್ಕೊಳ್ಳುವಂಥದ್ದು, ಕೊಡುವಂಥದ್ದು ಕೆಲಸಗಳಾಗ್ತಾ ಇದೆ ಅಂತ. ಅಂತದ್ದು ಯಾವುದೇ ಘಟನೆ ಇದ್ರು ದಯವಿಟ್ಟು ನನ್ನ ಹತ್ರ ಬನ್ನಿ, ನಮ್ಮ ಅಧಿಕಾರಿಗಳ ಹತ್ರ ಹೋಗಿ ಅಂತ ಎಲ್ಲಾ ಸಮಸ್ಯೆಗಳಿಗೆ ಇತಿಶ್ರೀ ಆಡುವಂತ ಪ್ರಯತ್ನ ನಮ್ಮಿಂದ ಆಗುತ್ತೆ, ನನ್ನಿಂದ ಆಗುತ್ತೆ. ನಿಮ್ಮೆಲ್ಲರದು ಸಹಕಾರ ಇರಲಿ. ಮತ್ತೆ ಸಹಸ್ರಾರು ಸಂಖ್ಯೆಯಲ್ಲಿ ಆಕ್ಚುಲಿ ಮಳೆ ಇದ್ದಂತ ಸಂದರ್ಭದಲ್ಲೂ ಕೂಡ ಸುಮಾರು ಜನ ಗ್ಯಾದರ್ ಆಗಿದ್ರು. ಮಳೆ ಪ್ರಾಬಬಲ್ ಇದ್ದಿದ್ರು ಇನ್ನೂ ಹೆಚ್ಚಿನ ಜನ ಬರ್ತಾ ಇದ್ರು. ಮತ್ತೆ ಪ್ರೊಸೆಷನ್ ಇದ್ದರೆ ಖಂಡಿತ ಇನ್ನೂ ಜಾಸ್ತಿ ಜನ ಆಗ್ತಾ ಇದ್ರು. ಇಷ್ಟಾಗಿಯೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಪೊಲೀಸ್ ಇಲಾಖೆ ರೆಪ್ರೆಸೆಂಟೇಟಿವ್ ಆಗಿ ನಾನು ಬಂದಂತ ಸಂದರ್ಭದಲ್ಲಿ ಅತ್ಯಂತ ಶಾಂತಿಯುತವಾಗಿ ಎಲ್ಲರೂ ನಡ್ಕೊಂಡಿದ್ದೀರಿ. ಇದೇ ರೀತಿ ಒಂದು ಮಾದರಿ ಪ್ರತಿಭಟನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇತರರಿಗೂ ತೋರಿಸ್ಕೊಡುವಂತ ಒಂದು ಕೆಲಸ ಇಲ್ಲಿ ಆಗಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಅದೇ ರೀತಿ ಅತ್ಯಂತ ಶಾಂತಿಯುತವಾಗಿ ಎಲ್ಲರೂ ವಾಪಸ್ ಕೂಡ ಹೋಗ್ತೀರಿ ಅನ್ಕೊಂಡಿದ್ದೀನಿ. ಮತ್ತೆ ಈ ಪ್ರಕರಣದ ಒಂದು ಲಾಜಿಕಲ್ ಎಂಡ್ ಏನಿದೆ ಅದಕ್ಕೆ ತಗೊಂಡು ಹೋಗುವಂಥದ್ದು, ಮತ್ತೆ ಏನೇನು ಸಣ್ಣ ಸಣ್ಣ ಅಂಶಗಳು
ಇಸ್ಮಾಯಿಲ್ ಅವರು ಇರ್ಬೋದು, ಮತ್ತೆ ಇಂಡಸ್ಟ್ರಿಯಲ್ ಸಾಹೇಬ್ ಇರ್ಬೋದು, ನಮ್ಮ ದೀಪಕ್ ಸಾಹೇಬ್ ಇರ್ಬೋದು, ಏನ್ ಹೇಳಿದ್ರೆ ಆ ಎಲ್ಲ ಅಂಶಗಳನ್ನ ನಾವು ಪರಿಗಣನೆಗೆ ತಗೊಂಡು ಒಂದು ಸಮಗ್ರ ತನಿಖೆಯನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಸಹಕಾರ ಪೊಲೀಸ್ ಇಲಾಖೆ ಜೊತೆ, ಅದು ಕಮಿಷನರ್ ಬಂದಾಗ ಅಷ್ಟೇ ಅಲ್ಲ, ನಮ್ಮ ಇನ್ಸ್ಪೆಕ್ಟರ್ ಬಂದಾಗ ಅಷ್ಟೇ ಅಲ್ಲ, ಅಲ್ಲಿ ಘಟ್ಟ ಕಡೆ ನಮ್ಮ ಹೋಮ್ ಗಾರ್ಡು, ರಸ್ತೆ ಮೇಲೆ ಕೆಲಸ ಮಾಡ್ತಿರುವಂತ ಕಾನ್ಸ್ಟೇಬಲ್ ಪ್ರತಿ ಕೂಡ ನಿಮ್ದು ಇದೇ ವಿಶ್ವಾಸ ಮತ್ತು ಗೌರವ ಪ್ರೀತಿ ಇರಲಿ ಅಂತ ನಾನಾದ್ರೂ ಈ ಸಂದರ್ಭದಲ್ಲಿ ಕೇಳ್ಕೊತ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಈ ಕೇಸ್ನಲ್ಲಿ ಯಾರ್ಯಾರಿಗೆ ತಾವು ಹಿಡಿಯಾಕೆತ್ತಿದ್ರಲ್ಲ ಸರ್, ಸ್ಟೇಷನ್ದಲ್ಲಿ ಇದಾರಲ್ಲ, ಅವ್ರಿಗೆ ಬಿಡಿಸೋ ಸಲುವಾಗಿ ಯಾರಾದರೂ ಫೋನ್ ಮಾಡಿದರೆ ಅವ್ರು ಯಾರು, ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಅಂತೇಳಿ ಅದ್ರ ಬಗ್ಗೆ ದಯವಿಟ್ಟು ತನಿಖೆ ಆಗಬೇಕು ಸರ್. ಅದು ಭಾಳ ಇಂಪಾರ್ಟೆಂಟ್ ವಿಷಯ ಇದೆ. ಯಾಕಂದ್ರೆ ಅವ್ರದ್ದು ಏನಾದರೂ ಲಿಂಕ್ ಇದೆಯಾ ಅದನ್ನು ಗುರುತಿಸಿ ಅವ್ರಿಗೆ ಶಿಕ್ಷೆ ಕೊಡಬೇಕು. ಈಗ ಎಲ್ಲ ವಿಷಯಗಳನ್ನ ಓಪನ್ ಆಗಿ ಹೇಳಕ್ ಅದೇನಿದೆ ನಾವು ಈ ತನಿಖೆಗೆ ಯಾಕೆ ಅಡ್ಡ ಮಾಡತ್ತ, ಅವ್ನಿಗೆ ಏನ್ ಸಿಗಾಕತ್ತಿತ್ತು ಕೇಳ್ರಿ, ಇದನ್ನ ತನಿಖೆ ಆಗ್ಬೇಕು ನಮಗೆ. ಅವ ಯಾಕೆ ಬಿಡ್ಸಾಕ ಮಂದಿ ಕರ್ಕೊಂಡು ಹೋದ್ರು ನೀವು ಏನೋ ಸಿಕ್ಕ ಮೇಲೆ ತಗೊಂಡು ಬೀಳ್ತೀರಿ, ಇವ್ರು ಫೋನ್ ಹಚ್ಚಿ ಯಾಕೆ ಬಿಡ್ಸಾಕತ್ತಾರ ಅದು ನಮ್ಗೆ ಬೇಕಾಗ್ತದೆ. ಎಲ್ಲರಿಗೂ ಗೊತ್ತಾಗ್ತಿ, ಮುಚ್ಚುಂಗಿಲ್ಲ ಏನು ಎಲ್ಲರಿಗೂ ಗೊತ್ತೈತಿ, ಯಾರ ಫೋನ್ ಹಚ್ಚಾಕತ್ತಾರ, ಕೊಡಾಕತ್ತಾರ, ಬಿಡಾಕತ್ತಾರ, ಅವ್ನು ಬಿಡಾಕತ್ತಾರ, ಬಿಡಾಕತ್ತಾರ, ಈಗ ಗೊತ್ತೇ ಸರ್. ಆಮೇಲೆ ಈಗ ನೋಡಿ, ನಾನು ಅದೇ ಹೇಳ್ತಾ ಇರೋದು, ಸಾಕಷ್ಟು ವಿಷಯಗಳು ನನ್ನ ಗಮನಕ್ಕೆ ಬಂದಿದ್ದೀರಿ. ಅದ್ರ ಮೇಲೆ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ. ಈಗ ಯಾರ್ಯಾರ ಮೇಲೆ ತಮ್ಮ ಅನುಮಾನಗಳು ವ್ಯಕ್ತಪಡಿಸಿದ್ರಿ, ಯಾರ್ಯಾರ್ದು ಪಾತ್ರ ಇದೆ ಅನ್ನುವಂಥದ್ದಿದೆ, ಅದನ್ನೆಲ್ಲ ಸಂಪೂರ್ಣ ಸಮಗ್ರ ತನಿಖೆಯನ್ನ ಮಾಡ್ತೀವಿ. ಸಾಕ್ಷ್ಯಾಧಾರಗಳು ಸಿಗಬೇಕು, ಸಾಕ್ಷ್ಯಾಧಾರಗಳ ಸಂಪೂರ್ಣ ಸಮಗ್ರ ಕಲೆಕ್ಷನ್ ಮಾಡೋದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ನಾನು ಇಷ್ಟು ಮಾತ್ರ ಅಶ್ಯೂರೆನ್ಸ್ ಕೊಡ್ತೀನಿ. ನಾನು 2007ನೇ ಬ್ಯಾಚು, 17 ವರ್ಷ ಸರ್ವಿಸ್ ಆಯಿತು. ಯಾವುದೇ ಒಂದು ಪ್ರತಿಭಟನೆ ಇರ್ಬೋದು ಅಥವಾ ಯಾವುದೇ ಒಂದು ಕೇಸಲ್ಲಿ ತನಿಖೆ ಸರಿಯಾಗಿಲ್ಲ ಅಥವಾ ಪಕ್ಷಪಾತವಾಗಿ ಮಾಡಿದ್ದಾರೆ ಅನ್ನುವಂಥ ಆರೋಪ ನನ್ನ ಮೇಲೆ ಇವತ್ತವರೆಗೂ ಬಂದಿಲ್ಲ. ನಾನು ಇನ್ನೂ ಮುಂದುವರೆದು ಇನ್ನೂ 17-18 ವರ್ಷ 20 ವರ್ಷ ಸರ್ವಿಸ್ ಮಾಡಬೇಕು. ಸೊ ಯಾವುದೇ ಒಂದು ಪ್ರಕರಣದಿಂದ ನಾವು ನಮ್ಮ ಕರಿಯರನ್ನ ಕಪ್ಪುಚುಕ್ಕಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಅತ್ಯಂತ ಟ್ರಾನ್ಸ್ಪರೆಂಟ್, ಅತ್ಯಂತ ನಿಷ್ಪಕ್ಷಪಾತ ಮತ್ತು ಪ್ರಾಮಾಣಿಕ ತನಿಖೆಯನ್ನ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತೀನಿ. ಧನ್ಯವಾದ.